ಲೀಡ್ ನ್ಯೂಸ್ ವಿಶೇಷ ವರದಿಗೆ ಸ್ವಾಗತ. ನಾನು ನವೀನ್ ಕಿಲಾರ್ಲಹಳ್ಳಿ. ನಿಜಕ್ಕೂ ರೇಷ್ಮೆ ಕೃಷಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ರೇಷ್ಮೆ ಕೃಷಿಯಲ್ಲಿ ತೊಡಗಿ ಒಂದು 3 ವರ್ಷ ಆಯಿತು. 3 ವರ್ಷದಿದ್ದನು ರೇಷ್ಮೆ ಬೆಳೀತಾ ಇದ್ವಿ. ಅಂದರೆ ಒಂದು ವರ್ಷದಲ್ಲಿ ಒಂದು 10 ಬೆಳೆ ಬೆಳಿತೀವಿ ನಿರಂತರ. ಸಾಕಷ್ಟು ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಪಾವುಗಡ ತಾಲೂಕಿನ ಕೋಣನಕೊರಕೆ ಗ್ರಾಮದ ಯುವ ರೈತ ಪ್ರಸಾದ್ ಗೌಡ ಇಂದು ತಮ್ಮ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಬರದ ನಾಡು ಅಂತಾನೆ ಹೆಸರಾದ ಪಾವುಗಡದಲ್ಲಿ ನೀರಿನ ಅಭಾವದ ನಡುವೆಯೂ ಕೂಡ ರೇಷ್ಮೆ ಬೆಳೆಯಲ್ಲಿ ಯಶಸ್ಸನ್ನ ಸಾಧಿಸಿ ಲಕ್ಷಾಂತರ ಆದಾಯ ಗಳಿಸಿರುವುದು ಈಗ ಮಾದರಿ ಕೃಷಿಯಾಗಿ ಹೊರಹೊಮ್ಮಿದೆ. 7 ಎಕರೆ ಜಮೀನಿದೆ. 7 ಎಕರೆಯಲ್ಲಿ ಒಂದು 5 ಎಕರೆ ರೇಷ್ಮೆ ನಾಟಿ ಮಾಡಿದ್ವಿ. ಆ ರೇಷ್ಮೆಯಲ್ಲಿ ಪ್ರತಿ ತಿಂಗಳ 2 ಬ್ಯಾಚು ತಿಂಗಳ ಒಂದು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ನಾವು 300 ಮೊಟ್ಟೆಯಿಂದ 500 ಮೊಟ್ಟೆವರೆಗೂ ರೇಷ್ಮೆ ಒಂದು ಬ್ಯಾಚ್ಗೆ ರೇಷ್ಮೆ ಇಡ್ತೀವಿ. ಮೊನ್ನೆ ಈಗ ರೀಸೆಂಟಾಗಿ ನಮ್ಗೆ ನೀರಿರಲಿಲ್ಲ, ಬೇಸಿಗೆಯಲ್ಲಿ ನೀರು ಅಲ್ಲಿ ಸುಮಾರು ಅಂದರೆ 1.5 ತಿಂಗಳಿಂದ ನೀರು ಕಡಿಮೆ ಆಗಿದ್ದಾವೆ. ನಾವು ಟ್ಯಾಂಕರ್ ಸಹಾಯದಿಂದ ಇದನ್ನು ಈ ಬೇಸಿಗೆಯಲ್ಲೂ ಬೆಳೆದಿದ್ದೀವಿ. ಈಗ ಮೊನ್ನೆ ದಿವಸ ನಮಗೆ ಮಾರ್ಕೆಟಲ್ಲಿ 557 ಲಾಟ್ ಬಂದಿತ್ತು. ರಾಮನಗರ ಮಾರ್ಕೆಟು 557 ಲಾಟಲ್ಲಿ ನಮ್ಮದೇ ಕ್ವಾಲಿಟಿ ಮತ್ತು ಹೈಯೆಸ್ಟ್ ರೇಟು. ಪ್ರಸಾದ್ ಗೌಡ ಅವರು ಸುಮಾರು 5 ಎಕರೆ ಭೂಮಿಯಲ್ಲಿ ರೇಷ್ಮೆ ಬೆಳೆಯನ್ನ ಬೆಳೆದಿದ್ದಾರೆ. ಆದರೆ ಕಳೆದ ಕೆಲವು ತಿಂಗಳ ಹಿಂದೆ ಉಂಟಾದ ನೀರಿನ ಅಭಾವದ ಪರಿಸ್ಥಿತಿಯಿಂದ ಅವರ 2 ಬೋರ್ವೆಲ್ಗಳಲ್ಲೂ ಕೂಡ ನೀರು ನಿಂತು ಹೋಗಿತ್ತು. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ರೈತರು ಬೆಳೆ ಬಿಡುವ ಪರಿಸ್ಥಿತಿ ಎದುರಾಗುತ್ತದೆ. ಆದರೆ ಪ್ರಸಾದ್ ಗೌಡ ಅವರು ಮಾತ್ರ ಧೈರ್ಯ ಕಳೆದುಕೊಳ್ಳಿಲ್ಲ. ಟ್ರಾಕ್ಟರ್ ಮೂಲಕ ನೀರನ್ನ ತರಿಸಿ ತಮ್ಮ ರೇಷ್ಮೆ ತೋಟಕ್ಕೆ ನೀರಾವರಿ ಮಾಡಿತ್ತು. ಪ್ರತಿದಿನವೂ 10 ಟ್ಯಾಂಕರ್ಗಳಷ್ಟು ನೀರಿಗಾಗಿ ಹೋರಾಟ ನಡೆಸಿ ಬೆಳೆಯನ್ನ ಉಳಿಸಿಕೊಂಡರು. ಅವರ ಶ್ರಮ ಮತ್ತು ಛಲದ ಫಲವಾಗಿ ಇಂದು ರೇಷ್ಮೆ ತೋಟ ಹಸಿರು. ನಮ್ಮ ಬೆಳೆ ಬೆಳೀತಾ ಇದ್ದೀವಿ. ಅಷ್ಟೇ ಅಲ್ಲದೆ ರಾಮನಗರ ಸರ್ಕಾರಿ ರೇಷ್ಮೆ ಮಾರುಕಟ್ಟೆಯಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಪ್ರಸಾದ್ ಗೌಡ ಅವರ ರೇಷ್ಮೆ ಕೋಶಗಳು ಮೊದಲ ಸ್ಥಾನವನ್ನ ಪಡೆದುಕೊಂಡವು. ಉತ್ತಮ ಗುಣಮಟ್ಟದ ಕೋಶಗಳಿಗೆ ಅತ್ಯುತ್ತಮ ಬೆಲೆ ದೊರೆತು ರೈತನಿಗೆ ಹೆಮ್ಮೆ ತಂದಿದೆ. ಇನ್ನು ಬೇಸಿಗೆಯ ತೀವ್ರ ಬಿಸಿಲಿನಲ್ಲೂ ಕೂಡ ಕೃಷಿಯನ್ನ ಕೈಬಿಡದೆ ಹೊಸ ಆಲೋಚನೆಗಳೊಂದಿಗೆ ಸಾಧನೆ ಮಾಡಿರೋ ಪ್ರಸಾದ್ ಗೌಡ ಇದೀಗ ಯುವ ರೈತರಿಗೆ ಪ್ರೇರಣೆಯಾಗಿದ್ದಾರೆ. ಕೃಷಿ ಎಂದರೆ ನಷ್ಟ ಎಂಬ ಮಾತುಗಳ ನಡುವೆಯೂ ಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಶಸ್ಸನ್ನ ಸಾಧಿಸಬಹುದು ಎಂಬುದಕ್ಕೆ ಇವರು ಸಾಕ್ಷಿಯಾಗಿ ನಿಲ್ತಾರೆ. ನಗರಗಳತ್ತ ಉದ್ಯೋಗಕ್ಕಾಗಿ ಯುವಕರು ಹೋಗುತ್ತಿರೋ ಈ ಕಾಲದಲ್ಲಿ ಕೃಷಿಯಲ್ಲೂ ಉತ್ತಮ ಭವಿಷ್ಯ ಕಟ್ಕೊಳ್ಬಹುದು ಎಂಬ ಸಂದೇಶವನ್ನ ಇವರ ಯಶೋಗಾಥೆ ನೀಡುತ್ತಿದ್ದಾರೆ. ಮಾಡೋ ಮನಸ್ಸು ಬೇಕಷ್ಟೇ. ಇಲಾಖೆಯಿಂದ ರೇಷ್ಮೆ ಶೆಡ್ಗೆ ಸಹಾಯಧನ ಸಿಗ್ತೈತೆ, ಡ್ರಿಪ್ಗೆ ಸಹಾಯಧನ ಸಿಗ್ತೈತೆ, ಮಧ್ಯೆ ಕಡ್ಡಿ ನಾಟಿ ಮಾಡೋಕ್ಕೆ ನರೇಗಾದಲ್ಲಿ ಸಹಾಯಧನ ಸಿಗ್ತೈತೆ. ಎಲ್ಲ ಏನು ಒಟ್ಟನೆ ಮಾಡೋ ಒಂದು ಮನೋಭಾವ ಇದ್ಬಿಟ್ರೆ ಮಾಡ್ಬೋದು, ತೊಂದರೆ ಇಲ್ಲ. ಮತ್ತು ಆಮೇಲೆ ಎಲ್ಲ ರೇಷ್ಮೆ ಶೆಡ್ಡು ಸೊಪ್ಪು ಎಲ್ಲ ಇದ್ಬಿಟ್ರೆ ಒಂದು 100 ಮಟ್ಟಿಗೆ 10ರಿಂದ 15 ಸಾವಿರ ಖರ್ಚು ಬರ್ತೈತೆ. ರಾಮನಗರ ಸರ್ಕಾರಿ ರೇಷ್ಮೆಗೂಡು ಮಾರ್ಕೆಟಿಂದ ಒಂದು ಅಭಿನಂದನಾ ಪತ್ರನೂ ಕೊಟ್ಟವ್ರೆ. ಇದರಿಂದ ನಮ್ಗೆ ಇನ್ನೂ ಒಂದು ಸ್ವಲ್ಪ ಪ್ರೇರಣೆ ಬರ್ತೈತೆ, ನಮಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ ಬರ್ತೈತೆ ರೇಷ್ಮೆ ಕೃಷಿ ಬಗ್ಗೆ. ಇದೆಲ್ಲಕ್ಕೂ ಮುಖ್ಯವಾಗಿ ನಮ್ಮ ಸಹಾಯಕ ರೇಷ್ಮೆ ಇಲಾಖೆ ನಮ್ಮ ಮುರಳಿ ಸಾರು, ರಮೇಶ್ ಸಾರು, ಇವ್ರಿಗೂ ನಮ್ಮ ಕಡೆಯಿಂದ ಅಭಿನಂದನೆಗಳು. ಮತ್ತು ನಮ್ಮ ಹುಡುಗರು ನಮ್ಮ ಇಲ್ಲಿ ಕೆಲಸ ಮಾಡಿ
ಹೆಚ್ಚಿನದಾಗಿ ಅವ್ರ ಎಫರ್ಟ್ ಜಾಸ್ತಿ. ಹ್ಮ್. ರಂಗಧಾಮ, ಗುಡ್ಡಿ, ಅನಿಲ್ ಕುಮಾರು ಇವರೆಲ್ಲ ಇದ್ದಾರೆ. ಒಂದ್ ಸ್ವಲ್ಪ ನಮ್ಗೆ ಹೆಚ್ಚಿನದಾಗಿ ಇಂಥ ಅಭಿನಂದನಾ ಪ್ರಮಾಣ ಪತ್ರ ಸಿಗಕ್ಕೆ ಅವರು ಕಾರಣ. ಅವ್ರಿಗೂ ನಮ್ಮ ಕಡೆಯಿಂದ ಅಭಿನಂದನೆಗಳು. ಬೋರ್ ಹಾಕ್ಸಿ ಈಗ ಒಳ್ಳೆ ಉತ್ತಮವಾದ ನೀರು ಸಿಕ್ಕವೆ. ಓಕೆ. ಈಗ ಅವನ್ನ 2-3 ದಿವಸ ಆಯ್ತು ಇಲ್ಲಿಗೆ. ಮಳೆಯ ಅಭಾವ, ಆ ಫಸಲನ್ನ ಉತ್ತಮ ಫಸಲನ್ನಾಗಿ ನಾವು ಕನ್ವರ್ಟ್ ಮಾಡ್ಬೇಕಾದಾಗ ಈ ತರದೊಂದಷ್ಟು ಸಮಸ್ಯೆಗಳು ಬರುತ್ತೆ. ಅದೆಲ್ಲವನ್ನ ಮೆಟ್ಟಿ ನಿಲ್ಬೇಕಂದ್ರೆ ನಮ್ಗೆ ಆಸಕ್ತಿ ಇರಬೇಕು, ನಿರಂತರ ಒಂದು ಶ್ರಮ ಇರಬೇಕು, ತಾಳ್ಮೆ ಇರಬೇಕು ಅಂತ ಹೇಳಿ ಒಂದು ಸಂದೇಶವನ್ನ ಕಿವಿ ಮಾತು ಮೂಲಕ ನಮ್ಗೆ ತಿಳಿಸಿದ್ದಾರೆ. ಅಭಿನಂದನೆಗಳು ಪ್ರಸಾದ್ ಗೌಡ್ರೆ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.